ಮೂಡಾದವರು ನಿರ್ಣಯ ಮಾಡಿ ಕಳಿಸಿರ್ತಾರೆ ಬಿಡಬಹುದು ಅಂತ. ಅದರ ಆಧಾರದ ಮೇಲೆ ಇವರು ಈ ಕಮಿಟಿಯವರು ತೀರ್ಮಾನ ತಗೊಳ್ಳಿ. ಇವೆಲ್ಲ ನಾವು ಮಾಡಿದ್ವಾ? ಆಮೇಲೆ ಇದ್ರ ಜೊತೆಗೆ ಇನ್ನೂ ಈ ಕೆಸರೆ 464, 462 ಜೊತೆಗೆ ಇನ್ನೂ 18 ಪ್ರಕರಣಗಳನ್ನ ಬಿಟ್ಬಿಡ್ತಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ. ಒಟ್ಟು 19 ಪ್ರಕರಣಗಳು. ಅದರಲ್ಲಿ ಇದು ಒಂದು, ಅದು ನೋಡಿ, ಅದು ಇದರಲ್ಲೇ 2 ಜಾಗ ಮೈಸೂರಲ್ಲಿ ಪುಟ್ಟಮ್ಮ ವೆಂಕಪ್ಪ ಅನ್ನೋದೊಂದು ಡಿನೋಟಿಫಿಕೇಶನ್ ಆಫ್ ಲ್ಯಾಂಡ್ measuring 4 acres 13 gutas in survey number 462 and 464 of Kesarai village, Mysore, UDD 499, MIB 96. ಇದು ಅವರೇ ರೆಕಮೆಂಡ್ ಮಾಡಿರೋದು. ಬಾಲಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ಇದ್ದಂಥ ಕಮಿಟಿ ರೆಕಮೆಂಡ್ ಮಾಡಿರೋದು ಆನ್ ದಿ ಬೇಸಿಸ್ ಆಫ್ ದಿ ಮೂಡಾದವರ ರೆಸಲ್ಯೂಷನ್ ಪ್ರಕಾರ ಮಾಡಿದ್ದಾರೆ. ಪುಟ್ಟಮ್ಮ ವೆಂಕಟಪ್ಪ ಅವ್ರದ್ದು ಬಿಡ್ತಾರೆ 37 ಗುಂಟೆ. ಆಮೇಲೆ ಇದ್ರ ಜೊತೆ 19 ಒಟ್ಟು 19 ಬಿಟ್ಟಿರ್ತಾರೆ. ಮೈಸೂರಿನಲ್ಲಿ ಪುಟ್ಟಮ್ಮನವ್ರದ್ದು ಕೂಡ ಬಿಟ್ಟಿರ್ತಾರೆ. ಆಮೇಲೆ ಮೂಡಾದ ರೆಸಲ್ಯೂಷನ್ ನೀವು ಓದ್ಬಿಡ್ತೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ. ಮೇಲ್ಕಂಡ ಸರ್ವೆ ನಂಬರ್ಗಳ ಬಗ್ಗೆ ಏನು ಮೈಸೂರು ಗ್ರಾಮ ಸರ್ವೆ ನಂಬರ್ 462 ಗುಂಟೆ, ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ, ಒಟ್ಟು 4 ಎಕರೆ 13 ಗುಂಟೆ ಭೂ ಸ್ವಾಧೀನದ ಕೈ ಬಿಡುವ ಬಗ್ಗೆ ಮೇಲ್ಕಂಡ ಸರ್ವೆ ನಂಬರ್ಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಹಾಜರಿದ್ದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಮೇಲ್ಕಂಡ ಜಮೀನುಗಳ ಬಗ್ಗೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿರುವುದನ್ನು ವಿವರವಾಗಿ ತಿಳಿಸಿದರು. ಅಂತಿಮವಾಗಿ ಸಭೆಯು ಚರ್ಚಿಸಿ ಸದರಿ ಜಮೀನುಗಳು ಕೆಸರೆ ಗ್ರಾಮದ ಹಾಗೂ ಪ್ರಾಧಿಕಾರದ ಬಡಾವಣೆಯ ಕೊನೆಯ ಭಾಗದಲ್ಲಿ ಬರುತ್ತಿರುವುದನ್ನು ಪರಿಶೀಲಿಸಿತು. ಒಂದು ವೇಳೆ ಮೇಲ್ಕಂಡ ಸರ್ವೆ ನಂಬರ್ಗಳ ಭೂ ಸ್ವಾಧೀನದಿಂದ ಕೈಬಿಟ್ಟಲ್ಲಿ ಪ್ರಾಧಿಕಾರಕ್ಕೆ ಯಾವುದೇ ತೊಂದರೆಯಾಗದೆ ಇರುವುದನ್ನು ಮನಗಂಡು ಈ ಬಗ್ಗೆ ಅಂತಿಮವಾಗಿ ಮತ್ತೊಮ್ಮೆ ಪರಿಶೀಲಿಸಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರರು ಮತ್ತು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ತನಿಖೆ ಮಾಡಿ ಅರ್ಜಿದಾರರು ಜಮೀನುಗಳಲ್ಲಿ ವಾಟರ್ ಸಪ್ಲೈ ಪೈಪ್ಲೈನ್ಗಳು ಹಾದು ಹೋಗುವ ಸಾಧ್ಯತೆ ಇಲ್ಲ ಅಥವಾ ಇಲ್ಲವೇ ಎಂಬ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಲಾಯಿತು. ಇದರಲ್ಲಿ ಅರ್ಜಿದಾರರ ಜಮೀನುಗಳು ಭೂ ಸ್ವಾಧೀನದಿಂದ ಕೈಬಿಡುವ ಬಗ್ಗೆ ಸರ್ಕಾರದ ಶಿಫಾರಸು ಮಾಡಬಹುದೆಂದು ತೀರ್ಮಾನಿಸಲಾಯಿತು. ಇದು ಸ್ಥಳ ಪರಿಶೀಲನೆ ಮಾಡಿರೋದು. ಆಮೇಲೆ ಸರ್ಕಾರಕ್ಕೆ ರೆಕಮೆಂಡ್ ಕೂಡ ಮಾಡ್ತಾರೆ. ಇವೆಲ್ಲ ಕಾಪಿಗಳನ್ನೆಲ್ಲ ಕೊಡಿ ಅವರಿಗೆ, ಮಾಧ್ಯಮದವ್ರಿಗೆ ಎಲ್ಲ ಕಾಪಿಗಳೆಲ್ಲ ಕೊಡಬೇಕು ನೋಡಿ. ಆಮೇಲೆ ಈ ಮ್ಯಾಪ್ನಲ್ಲಿ ಕೊನೆಯಲ್ಲಿದೆ ಇದು 3 ಎಕರೆ 16 ಗುಂಟೆ ಅಕ್ವೈರ್ ಆಗಿರೋ ಜಾಗದಲ್ಲಿ ಕೊನೆಯಲ್ಲಿದೆ. ಇದನ್ನು ಕಾಪಿ ಕೊಡ್ತೀವಿ ನಿಮಗೆ. ಅದರಿಂದ ಮಾನ್ಯ ಅನ್ನೋದೇ ಬರ್ತದೆ. ಅದರಿಂದ ಸ್ನೇಹಿತರೆ, ಇದು ಡಿನೋಟಿಫಿಕೇಶನ್ ಆದಮೇಲೆ 98ರಲ್ಲಿ ಡಿನೋಟಿಫಿಕೇಶನ್ ಆಯಿತು. ಯಾರ ರೆಕಮೆಂಡ್ ಮೇಲೆ, ಶಿಫಾರಸಿನ ಮೇಲೆ? ಬಾಲಸುಬ್ರಹ್ಮಣ್ಯಂ ಸಮಿತಿ, ಗೋವಿಂದರಾಜು ಅಂತೇವನು, ಇನ್ನೊಬ್ಬ ಯಾರು, ತಮ್ಮಯ್ಯ ಅವರ ಶಿಫಾರಸು ಮಾಡಿದ್ರು.
ಮೂಡಾದವರು ಬರೆದಿದ್ರು. ಆಮೇಲೆ ಮೂಡಾದವರು ಸರ್ಕಾರಕ್ಕೆ ಎಲ್ಲ ಕೇಳ್ಕೊಂಡಿದ್ರು. ಅದಾದಮೇಲೆ ಇದೆಲ್ಲ ಆಗಿದೆ. ಇದು ಡಿನೋಟಿಫಿಕೇಶನ್ 98ರಲ್ಲಿ ಡಿನೋಟಿಫಿಕೇಶನ್ ಆಯಿತು. ಆಮೇಲೆ ಡಿನೋಟಿಫಿಕೇಶನ್ ಆದಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಕೊಂಡ್ಕೊಂಡಿರೋದು 2004. ಅಂದ್ರೆ ಡಿನೋಟಿಫಿಕೇಶನ್ ಆದ 6 ವರ್ಷಗಳ ನಂತರ. ಇದು ಸೇಲ್ ಡೀಡು. ಯಾವಾಗ ತಗೊಂಡಿರೋದು? 25/8/2004. 25/8/2004 ದೇವರಾಜು ಅವರಿಂದ ದೇವರಾಜು ಅವರಿಂದ ಸಹಾಯ ಮಾಡಿಕೊಂಡಿದ್ದಾರೆ. ಆಮೇಲೆ ಅವರ ಹೆಂಡತಿ ಮತ್ತು ಮಕ್ಕಳುಗಳು ಕೂಡ ಸೈನ್ ಮಾಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಯ ಆಗಿದೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ. ಆಮೇಲೆ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ. ಇದರಿಂದ ವಸತಿಗೆ ಮಾಡಬಹುದು ಅಂತ 15/7/2005 15/7/2005ರಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಮಾವನಿಗೆ 3 ಜನ ಮಕ್ಕಳು. ಮಲ್ಲಿಕಾರ್ಜುನ ಸ್ವಾಮಿ, ಇನ್ನೊಬ್ಬ ಎಂತವನು ಜಗದೀಶ್, ಮಲ್ಲಿಕಾರ್ಜುನ ಸ್ವಾಮಿ, ಜಗದೀಶ್. ನನ್ನ ಹೆಂಡತಿ ಮಧ್ಯದವಳು. ಅವರಿಬ್ರು ಭಾಗ ಆಯ್ತಾರೆ. ಆ ಭಾಗ ಆಗುವಾಗ ಅರಸಿನ ಕುಂಕುಮಕ್ಕೆ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ 2010ರಲ್ಲಿ ದಾನಪತ್ರ 6/10/2010 ದಾನಪತ್ರ, ಇದು ದಾನಪತ್ರದ ಮೂಲಕ ಕೊಡ್ತಾರೆ. ಅವರು ದಾನಪತ್ರದ ಮೂಲಕ ಅವರಿಗೆ ಕೊಡ್ತಾರೆ. ಏನಾದ್ರು ಇಲ್ಲೀಗಲ್ ಇದೆಯಾ ಇದರಲ್ಲಿ? ಕ್ರೈಕ್ ತಗೊಂಡಿರ್ತಾರೆ. ಕ್ರೈಕ್ ತಗೊಂಡ್ಮೇಲೆ ಕನ್ವರ್ಷನ್ ಆಗುತ್ತೆ, ನಮ್ಮ ಸ್ವಾಧೀನದಲ್ಲೇ ಇರ್ತದೆ. ಆದಮೇಲೆ ನನ್ನ ಹೆಂಡತಿಗೆ ದಾನಪತ್ರದ ಮೂಲಕ ಬರ್ಕೊಡ್ತಾರೆ ಅರ್ಶಿನ ಕುಂಕುಮಕ್ಕೆ ಅಂತೇಳಿ. ಬರೆದು ಕೊಟ್ಮೇಲೆ ನಮಗೆ ಈ 2014ರಲ್ಲಿ 13-14ರಲ್ಲಿ ಗೊತ್ತಾಯ್ತು ಈ ಜಮೀನು ಮೂಡಾದವರು ಅಕ್ರಮವಾಗಿ ಸ್ವಾಧೀನಕ್ಕೆ ತಕೊಂಡು ಸೈಟ್ ಮಾಡಿ ಪಾರ್ಕ್ಗಳು ಮಾಡಿ ಹಂಚಿಬಿಟ್ಟಿದ್ದಾರೆ ಅಂತ. ಆಗ 2014ರಲ್ಲಿ ಎಲ್ಲಾದ್ರೂ 2014 ಅಪ್ಲಿಕೇಶನ್ ಕೊಡ್ತಾರೆ. ನಮಗೆ ನೀವು ನಮ್ಮ ಜಮೀನನ್ನ ಅಕ್ರಮ ಮಾಡ್ಕೊಬಿಟ್ಟಿದ್ದೀರಿ, ನಮಗೆ ಪರ್ಯಾಯ ಜಮೀನು ಕೊಡಿ ಅಂತ ಕೇಳ್ತಾರೆ. ಇಸ್ ದೇರ್ ಎನಿ ರಾಂಗ್? ಇಸ್ ದೇರ್ ಎನಿ ಇಲ್ಲಿಗಾಲಿಟಿ? ತಪ್ಪಾಗಿದೆ ಅಂತ ಹೇಳಿ ಮೂಡಾದವರು ತಪ್ಪಾಗಿದೆ ಅಂತ ಹೇಳಿ ಎಲ್ಲ ಇದು ವೆಂಕಟೇಶಯ್ಯ ಅವ್ರ ಅಪ್ಲಿಕೇಶನ್ ಕೊಟ್ಟಿದ್ದೀರಿ ನನ್ನ ಫೈಲ್ 21/14 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.